ರಂಜನಿ ರಾಘವನ್ ಅವರೇ, ಫಸ್ಟ್ ಆಫ್ ಆಲ್ ಕಾಂಗ್ರ್ಯಾಚುಲೇಷನ್ಸ್. ಅದ್ಭುತವಾದಂಥ ಪೋಸ್ಟರ್. ನನಗೆ ಸ್ವಲ್ಪ ಸೂಕ್ಷ್ಮತೆಗಳು ಗಮನಿಸೋದು ಭಾಳ, ನಾನು ಸ್ವಲ್ಪ OCD ಇದೆ ನನಗೆ. ರಾಕೆಟಲ್ಲಿ ಅಪ್ಪ ಅಂತ ಇತ್ತು, ಕರೆಕ್ಟ್ ಅಲ್ವಾ? ಆ್ಯಂಡ್ ಲೀಗಲ್ ನೋಟಿಸ್ ಎಲ್ಲ ಇತ್ತು. ಸೊ ಕಥೆ ತುಂಬ ಹೇಳ್ತಾಯಿದೆ. ಆಮೇಲೆ ಅದಕ್ಕೆ ಅಂತಲೇ ನೀವು ಇಳೆಯರಾಜ ಸರ್ನ ಆಯ್ಕೆ ಮಾಡಿದ್ದೀರ ಅಂತಂದರೆ ತುಂಬ ಸ್ಟ್ರಾಂಗ್ ಕಂಟೆಂಟ್ಸ್ ಇಟ್ಕೊಂಡು ಹೋಗ್ತಾ ಇದ್ದೀರ ಅನ್ನೋದು ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅದರಲ್ಲಿ. ಆಮೇಲೆ ಲವ್ಲಿ ಸ್ಟಾರ್, ಎಕ್ಸ್ಟ್ರಾರ್ಡಿನರಿ ಎಮೋಷನ್ಸ್. ನಂದು ಯುದ್ಧಕಾಂಡ ಟೀಸರ್ ಏನು ಹೇಳ್ತು ಅದು ಬರೀ ಇಲ್ಲಿ ಅವನ ಭಾವನೆನಲ್ಲೇ ಹೇಳ್ತಾ ಇದೆ. ವಂಡರ್ಫುಲ್ ಎಕ್ಸ್ಪ್ರೆಷನ್, ಅದು ನೋಡ್ತಾನೆ ಇರ್ಬೇಕು ಅನ್ನಿಸ್ತಾ ಇದೆ. ಆಮೇಲೆ ಕಂದ ವಿಹಾನ್, ಎಷ್ಟು ಚೆನ್ನಾಗಿ ಕೊಟ್ಟಿದ್ದೀಯ ಎಕ್ಸ್ಪ್ರೆಷನ್ಸ್ ನೀನು ಕೂಡ. ಅಲ್ಟಿಮೇಟ್, ಸೂಪರ್, ಗಾಡ್ ಬ್ಲೆಸ್. ಹಂಪಿ ಪಿಕ್ಚರ್ಸ್ ಅದೇನೋ ಗೊತ್ತಿಲ್ಲ, ಇಲ್ಲಿ ಕಾಕತಾಳಿ ಬಂದಿರೋದು. ನಾನು ವಿಜಯನಗರ ಕ್ಷೇತ್ರದಿಂದನೇ ಬಂದಿದ್ದು. ಆ ಮಣ್ಣಿನ ಋಣನೇ ಏನೋ ಗೊತ್ತಿಲ್ಲ, ಇಲ್ಲಿ ಜಡೇಶ್ ಅದೇ ಹೆಸರಲ್ಲಿ ಅದೇ ಊರಿಂದ ಬಂದಿರತಕ್ಕಂಥವನು. ಹಂಪಿ ಪಿಕ್ಚರ್ಸ್ ಅಂತ ಇಟ್ಟಿದ್ದು, ನಾನು ಬಂದಿರೋದು ಇಲ್ಲಿ ಸೇರಿಸೋದು, ಏನೋ ಒಂದು ಋಣ ಇರುತ್ತೆ. ಹೆಮ್ಮೆ ಆಗುತ್ತೆ. ನಾವು ಬಂದಂಥ ಊರು, ನಮ್ಮ ತಂದೆ ತಾಯಿಯಂದರು ಮತ್ತು ನಮ್ಮ ಗುರುಗಳನ್ನ ಯಾವತ್ತೂ ಮರಿಬಾರ್ದು. ಆ ಹಂಪಿ ಅನ್ನೋ ಹೆಸರನ್ನು ಕ್ಯಾರಿ ಮಾಡಿರೋದು ನಾನೇ ಮಾಡಿಲ್ಲ, ಜಡೇಶ್ ಮಾಡಿದ್ದಾರೆ. ಅದನ್ನು ತುಂಬ ಖುಷಿ ಆಗುತ್ತೆ. ಸೊ ಒಳ್ಳೆಯದಾಗಲಿ. ಆ್ಯಂಡ್ ರಂಜನಿ ರಾಘವನ್ ಅವರೇ, ಐ ಸಿ ಎ ವೆರಿ ವೆರಿ ಪ್ರಾಮಿಸಿಂಗ್ ಫಿಲ್ಮ್. ಖಂಡಿತ ನಾನು ನಿಮ್ಮ ಕಥೆಯ ಮೇಲೆ ನನಗೆ ತುಂಬ ಕುತೂಹಲ ಹುಟ್ಬಿಟ್ಟಿದೆ ಇವಾಗ. ಯಾಕಂದರೆ ನಾನು ಸೂಕ್ಷ್ಮತೆಗಳನ್ನು ಗಮನಿಸ್ತೀನಿ. ಸೊ ಹಂಗಾಗಿ ವೆರಿ ವೆರಿ ಡೀಪ್ ಇಂಟೆನ್ಸ್ ಸ್ಟೋರಿ ಅದರಲ್ಲಿ ಗೊತ್ತಾಗ್ತಾ ಇದೆ. ಐ ಕ್ಯಾನ್ ಸಿ ಲಾಟ್ ಆಫ್ ಥಿಂಗ್ಸ್. ನನಗೆ ಹೋಲ್ ಕಥೆನೇ ಕಾಣಿಸ್ತಾ ಇದೆ, ತುಂಬ ಗಾಢವಾದಂಥ ಕಥೆ ಕಾಣಿಸ್ತಾ ಇದೆ. ಇಟ್ಸ್ ನಾಟ್ ಆ್ಯನ್ ಆರ್ಡಿನರಿ ಸ್ಟೋರಿ ಅನಿಸುತ್ತೆ, ಫಾರ್ ಶ್ಯೂರ್. ಇಟ್ ವಿಲ್ ಬಿ ವೆರಿ ಗ್ರಿಪ್ಪಿಂಗ್, ವೆರಿ ಎಮೋಷ್ನಲ್, ಫಾರ್ ಶ್ಯೂರ್. ಆಮೇಲೆ ಯು ವಿಲ್ ಡೆಫಿನೆಟ್ಲಿ ಸಕ್ಸೀಡ್. ದಿಸ್ ಇಸ್ ಮೈ ಕಾನ್ಫಿಡೆನ್ಸ್ ಆನ್ ಯು. ಅಂದರೆ ಇದು ಬರೀ ಪೋಸ್ಟರ್ ಲಾಂಚಲ್ಲೇ ಕೆಲವೊಂದು ಗೊತ್ತಾಗ್ಬಿಡುತ್ತೆ. ಡೆಫಿನೆಟ್ಲಿ ದಿಸ್ ವಿಲ್ ಸಕ್ಸೀಡ್. ಇಟ್ ವಿಲ್ ಮೇಕ್ ಎ ಗ್ರೇಟ್ ಸಕ್ಸಸ್. ಆ್ಯಂಡ್ ನಾನು ಹೇಳ್ದಂಗೆ ಯುದ್ಧಕಾಂಡ ಮುಖಾಂತರ ನಾನು ಸೂಪರ್ ಸ್ಟಾರ್ ಆಗ್ತೀನಿ. ಅದಕ್ಕಿಂತ ಒಂದು ಕೈ ಮೇಲೆ ಈ ಪಿಕ್ಚರ್ ಮುಖಾಂತರ ಪ್ರೇಮ ಆಗ್ತಾರೆ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.